BJP ಅವರಿಗೆ ಒಂದು ದೇಶ ಮತ್ತು ರಾಜ್ಯ ಆರ್ಥಿಕವಾಗಿ ಮತ್ತು ಆಡಳಿತಾತ್ಮಕವಾಗಿ ಹೇಗೆ ನಡೆಸಬೇಕು ಅಂತ ಗೊತ್ತಿಲ್ಲ ಅಂತ ಅನಿಸುತ್ತೆ ನಮಗೆ. ಈಗ ನಮಗೆ ಕೇಂದ್ರ ಸರ್ಕಾರದಿಂದ ಆದಂಥ ಅನ್ಯಾಯದಿಂದನೇ ತಾನೇ ಇವತ್ತು ಇಷ್ಟೊಂದು ಸಾಲದ ಹೊರೆ ಬಂದಿರೋದು. ನಮಗೆ ಕೇಂದ್ರ ಸರ್ಕಾರದ ತೆರಿಗೆನಲ್ಲಿ ಏನು ಡೆವಲ್ಯೂಷನ್ ಆಗಬೇಕಾಗಿತ್ತು ಅದರಲ್ಲಿ ಸುಮಾರು 80,000 ಕೋಟಿ ನಮ್ಗೆ ನುಕ್ಸಾನಾಗಿದೆ. GST ತೆರಿಗೆಯಲ್ಲಿ ರ್ಯಾಷನಲೈಸೇಷನಿಂದ ಸುಮಾರು 12ರಿಂದ 14,000 ಕೋಟಿ ನಮಗೆ ನುಕ್ಸಾನಾಗಿದೆ. JJMಗೆ ಅವ್ರ ಪಾಲು 15,000 ಕೋಟಿ ರೂಪಾಯಿ ನಾವು ಕೊಟ್ಟಿರೋದು. 15ನೇ ಫೈನಾನ್ಸ್ ಕಮಿಷನ್ನಿನ ಏನು ನಮಗೆ ಪಾಲು ಬರಬೇಕಾಗಿತ್ತು 2,500 ಕೋಟಿ ರೂಪಾಯಿ ಪಂಚಾಯತಿಗೆ ಕೊಡೋದು, ಅದನ್ನು ಕೂಡ ಇವ್ರು ಕೊಟ್ಟಿಲ್ಲ. ಕೇಂದ್ರ ಸರ್ಕಾರದ ಯೋಜನೆಗಳಿಗೆ ನಾವು ದುಡ್ಡು ಕೊಟ್ಕೊಂಡು ಹೋಗ್ತಾ ಇದ್ದೀವಿ. ಒಂದನೇದು. ಎರಡನೇದು, ಇವರು ಸಾಲ ಮಾಡ್ಕೊಂಡು ಇವ್ರು ನಡೆಸ್ತಾ ಇದ್ದಾರೆ ಅಂದರೆ ಸಿದ್ದರಾಮಯ್ಯನವ್ರ ಬಗ್ಗೆ 200 ಲಕ್ಷ ಕೋಟಿ ರೂಪಾಯಿ ಸಾಲ ಇವತ್ತು ಮೋದಿಯವ್ರು ಮಾಡಿರೋದು. ಎಷ್ಟು? 200 lakh crores. ಅಂದರೆ ಅವರು ಸಾಲ ತಗೊಂಡೇ ದೇಶ ನಡೆಸ್ತಾ ಇರೋದ? ಅದನ್ನು ನಡೆಸ್ಲಿಕ್ಕೆ ಅವ್ರು ಒಬ್ಬರೇ ಬೇಕಾ? ಏನಿದು ಚಿಕ್ಕ ಮಕ್ಕಳು ಹೀಗೆ ಮಾತಾಡೋದಿಲ್ಲ. ಇಂಥ ಬಾಲಶ ಹೇಳಿಕೆಗೆ ನಮ್ಮ ವಿರೋಧ ಪಕ್ಷದ ನಾಯಕರು ಕೊಡ್ತಾರೆ ಅಂದರೆ BJPಗೆ ದೇವರೇ ಕಾಪಾಡಬೇಕು.